ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನ ಮಾಡಿದಂತ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ನಿರ್ಮಲಾನಂದ ಶ್ರೀಗಳು ದಿಢೀರಂತ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಿನ್ನೆ ಹಾಸನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ. ಈಗ ದಿಢೀರಂತ ನಿರ್ಮಲಾನಂದ ಶ್ರೀಗಳು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆಶಿ ಪರ ಬ್ಯಾಟ್ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಾರೆ. ನಿನ್ನೆ ಹಾಸನದಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವ್ರದ್ದು ಶ್ರಮ ಇದೆ, ಅವರು ಮಠದ ಸದ್ಭಕ್ತರು, ಅವ್ರಿಗೆ ಕೊಡಬೇಕು, ಇದು ನನ್ನ ಆಸೆ ಅಲ್ಲ ಭಕ್ತರ ಆಶಯ, ಅವರು ಕೂಡ ಪರಿಶ್ರಮವನ್ನು ಪಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ನಿರ್ಮಲಾನಂದನಾಥ ಶ್ರೀಗಳು ನೀಡಿದ್ರು. ದಿಢೀರಂತ ಅವರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಯಾಣದ ಹಿಂದೆ ಏನಾದರೂ ರಾಜಕೀಯ ತಂತ್ರ ಇದೆಯಾ ಅದನ್ನು ಕೂಡ ನೋಡಬೇಕಾಗುತ್ತೆ ನಾವು. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಒಂದು ಚರ್ಚೆ ಮುನ್ನೆಲೆಗೆ ಬಂತು, ನಿನ್ನೆ ತನಕ ಸ್ವಾಮಿಗಳು ಅಖಾಡಕ್ಕೆ ಇಳಿದಿರಲಿಲ್ಲ, ರಂಗ ಪ್ರವೇಶವನ್ನು ಮಾಡಿರಲಿಲ್ಲ. ಯಾವಾಗ ನಿರ್ಮಲಾನಂದನಾಥ ಶ್ರೀಗಳು ರಂಗ ಪ್ರವೇಶವನ್ನು ಮಾಡಿದ್ರೋ ಆಗ ವಿವಿಧ ಸಮುದಾಯದ ಮಠಾಧಿಪತಿಗಳು ಕೂಡ ರಂಗ ಪ್ರವೇಶವನ್ನು ಮಾಡಿದ್ರು. ಈಗ ದಿಢೀರಂತ ನಿರ್ಮಲಾನಂದನಾಥ ಶ್ರೀಗಳು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರು ದೆಹಲಿಗೆ ಪ್ರಯಾಣವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.